ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬನ್ನಿ ಹಾಗಿದ್ರೆ ಇವತ್ತು ಚುನಾವಣಾ ಕಣದಲ್ಲಿ ಏನೇನು ನಡೀತು ಅಂತ ನೋಡೋಣ. ಎಲ್ಲರ ಚಿತ್ತ ಈಗ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಕ್ಷೇತ್ರದತ್ತ ನೆಟ್ಟಿದೆ. 28ರಂದು ನಡೆಯುವ ಚುನಾವಣೆಗೆ ಕಾಂಗ್ರೆಸ್ ಭಾರೀ ಪ್ರಚಾರದಲ್ಲಿ ತೊಡಗಿದೆ. ಜೊತೆಗೆ ಇವತ್ತು ಮಹತ್ವದ ತಿರುವು ಪಡೆದಿದೆ. ಪ್ರತಿಸ್ಪರ್ಧಿಗಳಿಗೆ ತೀವ್ರ ಪೈಪೋಟಿ ನೀಡಿದ್ದ ಕೆಜೆಪಿ ಅಭ್ಯರ್ಥಿ ಎಚ್ಸಿ ಬಸವರಾಜು ದಿಢೀರಂತ ಕಣದಿಂದ ನಿವೃತ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕೆಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಬಸವರಾಜು ಕಾಂಗ್ರೆಸ್ ಸೇರಿದರು. ಇದೇ ವೇಳೆ ಕಣದಿಂದ ನಿವೃತ್ತಿಯಾಗುವಂತೆ ಹೇಳಿದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಬಸವರಾಜು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಮನಸ್ಸು ಬಹಳ ನೋವಿದೆ. ನಾನೊಂದು ಪಕ್ಷದಲ್ಲಿ ಒಬ್ಬ ಅಭ್ಯರ್ಥಿಯಾಗಿ 2 ತಿಂಗಳಿಂದ ಸತತವಾಗಿ ನಾನು ಚುನಾವಣಾ ಪ್ರಚಾರ ಮಾಡಿ ಕೊನೆಗಳಿಗೆ 5 ದಿವಸ ಇರೋ ಹಾಗೆ ನಮ್ಮ ವರಿಷ್ಠ ಮಂಡಳಿಯವರು ನೀವು ತಟಸ್ಥವಾಗಬೇಕು ಅಂತ ಸೂಚನೆಯನ್ನು ನೀಡಿದ್ದು ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಬಹಳ ನೋವಿದೆ. ನನಗಿಂತ ಹೆಚ್ಚಾಗಿ ನಮ್ಮ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರು, ಕಾರ್ಯಕರ್ತರು ಮತ್ತು ಬಾಂಧವರಲ್ಲಿ ಬಹಳಷ್ಟು ನೋವು ಉಂಟಾಗಿದೆ. ಬಸವರಾಜ್ ಅವರು ಕೆಜೆಪಿ ಪಕ್ಷವನ್ನು ತೊರೆದು ಮತ್ತೆ ನಿವೃತ್ತಿಯಾಗಿ ಅಭ್ಯರ್ಥಿಯಾಗಿದ್ದರು. ಕೆಜೆಪಿ ಪಕ್ಷದ ಅಭ್ಯರ್ಥಿಯಾಗಿದ್ದರು. ಅವರು ನಿವೃತ್ತಿ ಹೊಂದಿ ಕಾಂಗ್ರೆಸ್ ಪಕ್ಷನ ಈಗ ಸೇರ್ಕೊಂಡಿದ್ದಾರೆ. ವೆಂಕಟೇಶ್ ಅವರ ಗೆಲುವಿಗೋಸ್ಕರ ಅವರು ಶ್ರಮಿಸ್ತಾರೆ. ಮತ್ತೆ ನಮ್ಮ ಪಕ್ಷದಲ್ಲಿ ಅವರು ಎಲ್ಲ ರೀತಿ ಪಕ್ಷ ಸಂಘಟನೆ ಮಾಡಲಿಕ್ಕೆ, ಬಲಪಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಇನ್ನೊಂದು ಅಚ್ಚರಿಯ ಬೆಳವಣಿಗೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಗೈರು ಹಾಜರಾಗಿ ದೂರ ಉಳಿದು ಅಚ್ಚರಿ ಮೂಡಿಸಿದ್ದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಕಾಣಿಸಿಕೊಂಡರು. ತಾಲೂಕಿನ ರಾವಂದೂರು, ಕಿತ್ತೂರು ಗ್ರಾಮಗಳಲ್ಲಿ ಒಟ್ಟಿಗೆ ರೋಡ್ ಶೋ ನಡೆಸಿ ಪ್ರಚಾರ ಮಾಡಿದರು. ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಿಗೆ ಸಚಿವೆ ಉಮಾಶ್ರೀ, ಸಂಸದ ವಿಶ್ವನಾಥ್, ಮಾಜಿ ಸಚಿವ ಇಬ್ರಾಹಿಂ ಸೇರಿದಂತೆ ಹಲವು ಮುಖಂಡರು ಸಾಥ್ ನೀಡಿದರು. ಒಟ್ನಲ್ಲಿ ಪಿರಿಯಾಪಟ್ಟಣ ಚುನಾವಣೆ ಈಗ ಕಾವೇರಿದೆ. ಜೊತೆಗೆ ಹಲವು ದಿಢೀರ್ ಬೆಳವಣಿಗೆಗಳೊಂದಿಗೆ ಕುತೂಹಲ ಕೆರಳಿಸಿದೆ. ಮೈಸೂರಿನಿಂದ ಕ್ಯಾಮರಾಮನ್ ಸಿದ್ದರಾಜು ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ರಾಜ್ಯ ಸಂಪುಟ ಪುನರ್ರಚನೆಯಾಗಿದೆ. ಹೊಸ ಸಚಿವರು ಆಗಲೇ ತಮ್ಮ ಕಚೇರಿಗಳಲ್ಲಿ ಕೆಲಸವನ್ನ ಶುರು ಮಾಡಿದ್ದಾರೆ. ಇನ್ನು ಕೆಲವರು ಹಲವು ಯೋಜನೆಗಳನ್ನು ಘೋಷಿಸಿದ್ದಾರೆ. ಬನ್ನಿ ಹಾಗಿದ್ರೆ ಇವತ್ತು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಕೇಳೋಣ. ಆದ್ದರಿಂದ ಜನರಿಗೆ ನಾವೇನು ಹೇಳಿದ್ದೇವೆ, ಸ್ವಚ್ಛ, ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ರಹಿತ ಮತ್ತು ಜನಪರ ಎಲ್ಲ ವರ್ಗದವರ ಪರವಾದಂಥ ಒಂದು ಆಡಳಿತವನ್ನು ಕೊಡ್ತೀವಿ ಅಂತ ನಾವು ಹೇಳಿದ್ದೇವೆ. ನಾವೇನು ನುಡಿದಿದ್ದೇವೆ, ನುಡಿದಂಥ ನಡ್ಕೊಳ್ತಕ್ಕಂಥ ಜನ ಕಾಂಗ್ರೆಸ್ಸಿಗರು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಏನು ಯಾವ್ಯಾವ ಅಂಶಗಳಿದ್ದಾವೆ ಅದರ ಒಂದು ಆದ್ಯತೆಯ ಮೇರೆಗೆ ನಮ್ಮ ಪೂರ್ಣಾವಧಿ ಮುಗಿಯೋದ್ರೊಳಗೆ ಅದನ್ನು ಪೂರೈಸುವಂಥ ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡ್ತೀವಿ. ತತ್ಕ್ಷಣ ನಮ್ಮ ಮುಂದೆ ಸವಾಲು ಇರತಕ್ಕಂಥದ್ದು ಬಿತ್ತನೆ ಸಮಯ ಈಗ ಹತ್ತಿರ ಬರ್ತಾ ಇದೆ. ರಾಜ್ಯದಲ್ಲಿ ಕೆಲವು ಕಡೆ ಅಷ್ಟೊಂದು ತೀವ್ರವಾಗಿ ಅಲ್ಲದೆ ಹೋದರೂ ಸಹ ಸ್ವಲ್ಪ ಮಟ್ಟಿಗೆ ಮುಂಗಾರು ಆರಂಭ ಆಗ್ತಕ್ಕಂಥ ಮುನ್ಸೂಚನೆಗಳು ಇದ್ದಾವೆ. ಇದರ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ರೈತರಿಗೆ ಬಿತ್ತನೆ ಬೀಜ ಒದಗಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ರಸಗೊಬ್ಬರಗಳನ್ನು ಒದಗಿಸ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂತಹ ತತ್ಕ್ಷಣದ ಸವಾಲು ಇದು. ರಾಜ್ಯದಲ್ಲೇ ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಜವಳಿ ಒಂದು ಟೆಕ್ಸ್ಟೈಲ್ನಲ್ಲಿ ಒಂದು ಕ್ರಾಂತಿಕಾರ ಬದಲಾವಣೆ ಮಾಡಬೇಕು, ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು. ನಮ್ಮ ನಾಯಕರಂಥ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಲಿ ಅಂತಂದು ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಇದು ಸುಮಾರು ಕರ್ನಾಟಕ ರಾಜ್ಯದಲ್ಲೇ ಇಡೀ ಭಾರತ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1ನೇ ಸ್ಥಾನದಲ್ಲಿ ಈ ಪಾರ್ಕ್ ನಿರ್ಮಿಸಲು ಇವತ್ತು ಅಧಿಕಾರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದೆ. ಆಡಳಿತಗಾರರು ಅವ್ರು ಯಾರೇ ಇರಲಿ, ಮಂತ್ರಿ ಇರಲಿ, ಪ್ರಧಾನ ಕಾರ್ಯದರ್ಶಿಗಳಿರಲಿ,
CEO ಇರಲಿ, ಯಾರೇ ಇರಲಿ, ಅವ್ರು ಯಾರು ಜನರಿಂದ ಬಚ್ಚಿಟ್ಕೊಳ್ಳುವಂಥದ್ದು ಏನೂ ಇಲ್ಲ. ಆ ಬಚ್ಚಿಟ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ನಮ್ಮ ಕೊರತೆಗಳಿದ್ರೂ, ನಮ್ಮ ಅಡಚಣೆ ಇದ್ರೂ ಜನರಿಗೆ ಎಲ್ಲವೂ ತಿಳಿಯಲಿ. ವೆಬ್ಸೈಟ್ ಮೂಲಕ ಬಂದ ಅರ್ಜಿ, ತೆಗೆದುಕೊಂಡ ನಿರ್ಣಯ, ತೆಗೆದುಕೊಂಡ ಕ್ರಮ, ಇವುಗಳನ್ನು ಆ ವೆಬ್ಸೈಟ್ನಲ್ಲಿ ದೊರಕುವಂತೆ ಕ್ರಮ ಕೈಗೊಳ್ತೀವಿ. ಅಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮದುವೆಯು ಭರ್ಜರಿಯಾಗಿ ನಡೀತು. ಬಂದವರೆಲ್ಲ ಖುಷಿಯ ಅಲೆಯಲ್ಲಿ ತೇಲಾಡ್ತಿದ್ರು. ಎಲ್ಲರ ಊಟವಾದ ಮೇಲೆ ಮದುಮಗ ಇನ್ನೇನು ಊಟ ಮಾಡಬೇಕು, ಅಷ್ಟರಲ್ಲೇ ದೊಡ್ಡ ಅನಾಹುತ ನಡೆದು ಹೋಯಿತು. ಇವರು ನಾಗರಾಜ್. ನಿನ್ನೆಯಷ್ಟೇ ಅದ್ಧೂರಿ ಮದುವೆಯಾಗಿದ್ರು. ತಾನಂದುಕೊಂಡಂತೆ ತಾನಿಷ್ಟಪಟ್ಟ ಹುಡುಗಿಯನ್ನೇ ವರೆಸಿದ್ರು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರಾಮಗಿರಿಯಲ್ಲಿ ನಾಗರಾಜ್ ಮನೆ ಮುಂದೆಯೇ ಧೂಮ್ ಧಾಮ್ ಆಗಿ ಮದುವೆ ನಡೆದಿತ್ತು. ಆದರೆ ವಿಧಿಯ ಲೆಕ್ಕಾಚಾರ ಬೇರೆಯಾಗಿತ್ತು. ಸಂಭ್ರಮದ ಮಧ್ಯೆಯೇ ದೊಡ್ಡ ಅನಾಹುತ ನಡೆದು ಹೋಯಿತು. ಮದುಮಗ ನಾಗರಾಜ್ ಊಟ ಮುಗಿಸುತ್ತಿದ್ದ ಸಮಯದಲ್ಲೇ ಅವರಿಗೆ ಹೃದಯಾಘಾತವಾಗಿತ್ತು. ಎಂಟು ದಿನ ಮುಂಚೆ ಎಲ್ಲರಿಗೂ ಮದುವೆ ಇದೆ, ಮದುವೆ ಕಾರ್ಡ್ ಕೊಟ್ಟು ಎಲ್ಲರನ್ನೂ ಮದುವೆನ ಕರೆಸಿದ. ಓಡಾಡಿ ಎಲ್ಲರ ಜೊತೆ ಹರಟೆ ಹೊಡೆದು ಊಟ ಎಲ್ಲ ಮಾಡಿ ಒಂದು ಸುಂದರವಾದ ಕನಸು ಕಂಡು ಇವತ್ತು ಮದುವೆ ಅಂತ ಸ್ನೇಹಿತ ಒಂದು ಹೃದಯಾಘಾತದಿಂದ ಇವತ್ತು ತನ್ನ ಎಲ್ಲ ಕನಸುಗಳನ್ನ ಬಿಟ್ಟು ಇವತ್ತು ಈ ಮದುವೆ ಮಂಟಪದಿಂದ ಒಂದು ಕರಾಳ ದಿನ ಮಾಡಿಬಿಟ್ಟು ಇವತ್ತು ನಮ್ಮನ್ನೆಲ್ಲ ಅನಾಥರಾಗಿ ಮಾಡೋಗಿದ್ದಾನೆ. ಆಸ್ಪತ್ರೆಗೆ ಕರೆದೊಯ್ದರೂ ಪ್ರಯೋಜನವಾಗಲಿಲ್ಲ. ಅಷ್ಟರಲ್ಲೇ ನಾಗರಾಜನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸಂಭ್ರಮ ತುಂಬಿರಬೇಕಿದ್ದ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದೆ. ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಿದ್ದ ನಾಗರಾಜ್ ಮನೆಗೆ ಆಧಾರ ಸ್ತಂಭವಾಗಿದ್ದ. ಆದರೆ ಇದೀಗ ಆತನನ್ನ ಕಳೆದುಕೊಂಡಿರುವ ಕುಟುಂಬ ಕಂಗಾಲಾಗಿದೆ. ಹಾರ್ಟ್ ಅಟ್ಯಾಕ್ ಅಂತ ಹೊಳ್ಳಿ ಸುದ್ದಿ ಬಂತು. ಅದು ಅಪಘಾತ ತೀರಾ ನೋವಾತು. ನಮ್ಮ ಇಡೀ ಊರಿಗಿನ ಭಾಳ ತೊಂದರೆ ಆಯಿತು. ನನ್ನ ಮಾತು ಎಂಥ ದುಃಖದಿಂದ ಹೇಳ್ಬೇಕನ್ನೋದು ಸ್ವಲ್ಪ ಯಾವ ಬಾಯಿಂದ ಹೇಳ್ಬೇಕು ಅನ್ನೋದು ಹೋಗುತ್ತೆ. ಅಷ್ಟೊಂದು ದುಃಖ ಹಠಾತ್ ಬಂದುಬಿಡುತ್ತೆ. ಎಲ್ಲ ಸಾರ್ವಜನಿಕರಿಗಾಗಲಿ, ಮನೆಯವರಿಗಾಗಲಿ, ಮಂದಿಗಾಗಲಿ, ಕೇಳೋಂಥ ಮನುಷ್ಯರಿಗೂ ಸಹಿತ ಭಾಳ ಒಂದು ಆಘಾತ. ಮತ್ತೊಂದೆಡೆ ನವ ವಧು ಹಾಗೂ ಮತ್ತವರ ಕುಟುಂಬ ತೀವ್ರ ಆಘಾತಕ್ಕೊಳಗಾಗಿದೆ. ಒಟ್ಟಾರೆ ಮದುವೆ ದಿನವೇ ಇಂತಹದ್ದೊಂದು ಅನಾಹುತ ನಡೆದದ್ದು ದುರಂತವೇ ಸರಿ. ಗದಗ್ನಿಂದ ಅಮೃತ ಜಿ, ಸುವರ್ಣ ನ್ಯೂಸ್. ಸರ್ಕಾರಿ ಉದ್ಯೋಗ ಮೇಲಾಗಿ ಹುಡುಗನೇ ದುಂಬಾಲು ಬೇರೆ ಬಿದ್ದಿದ್ದ. ಹೀಗಾಗಿ ಹಿಂದು ಮುಂದೆ ನೋಡದೆ ಹುಡುಗಿ ಕಡೆಯವರು ನಿಶ್ಚಿತಾರ್ಥ ಮುಗಿಸಿ ಮದುವೆನೂ ನಿಶ್ಚಯ ಮಾಡಿದ್ರು. ದೂರಗಳಿಂದ ಸಂಬಂಧಿಕರು ಆಗಮಿಸಿದ್ರು. ಆದರೆ ಏನ್ ಮಾಡೋದು, ಮದುವೆನೇ ಆಗಲಿಲ್ಲ. ಅರ್ಧಂಬರ್ಧ ಹೆಚ್ಚಿಟ್ಟ ತರಕಾರಿ, ಒಡೆದ ತೆಂಗಿನಕಾಯಿಗಳು, ಪೆಂಡಾಲ್ ಹೊತ್ತು ನಿಂತಿರುವ ಟ್ರ್ಯಾಕ್ಟರ್, ಮನೆ ಮುಂದೆ ಚಪ್ಪರ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಲ್ಲಿ ಮಂಗಳವಾದ್ಯ ಮೊಳಗಬೇಕಿತ್ತು. ಆದ್ರೆ ಹಾಗಾಗ್ಲೇ ಇಲ್ಲ. ಮದುವೆ ದಿನವೇ ವರ ಪರಾರಿಯಾಗಿದ್ದಾನೆ. ಹೀಗಾಗಿ ಯುವತಿಯ ಕುಟುಂಬ ಕಂಗಾಲಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದವರಾದ ಕೆಎಸ್ಆರ್ಟಿಸಿ ನೌಕರ ರಂಗನಾಥ್ ಜೊತೆ ಗಂಗಮ್ಮ ಎಂಬುವರ ಮದುವೆ ನಿಶ್ಚಯವಾಗಿತ್ತು. ಆದರೆ ರಂಗನಾಥ್ ಶಿರಾಮೂಲದ ಲಕ್ಷ್ಮೀದೇವಿ ಜೊತೆ ಗುಟ್ಟಾಗಿ ಮದುವೆಯಾಗಿದ್ದಂತೆ. ಸ್ವತಃ ಲಕ್ಷ್ಮೀದೇವಿ ಕಂಪ್ಲೇಂಟ್ ಕೊಟ್ಟ ಮೇಲೆ ವಧು ಕುಟುಂಬದವರಿಗೆ ಈ ವಿಷಯ ಗೊತ್ತಾಗಿದೆ. ಕಾಲೇಜ್ಗೆ ಎಲ್ಲಿಂದ ತಕ ಓದ್ತೀಯೋ ಓದು, ಏನು ತೊಂದರೆ ಇಲ್ಲ ನಾ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಮದುವೆ ಎಲ್ಲ ಫಿಕ್ಸ್ ಮಾಡಿ ಈಗ ನೈಟು ನಮಗೆ ಮದುವೆ ಆಗಕ್ಕೆ ಬರಲೇ ಇಲ್ಲ. ನೆಕ್ಸ್ಟು ಹುಡುಗಿ ಅದ್ಯಾವುದೋ ಹುಡುಗಿ ಮದುವೆ ಆಗೋನಂತೆ. ಆ ಹುಡುಗಿಗೆ 3-4 ಸರಿ ಅಬಾರ್ಷನ್ ಮಾಡ್ತಿದ್ದಾನಂತೆ. ನಾನು ನಿನ್ನೂ ಬಿಟ್ಟು ಎಲ್ಲೂ ಇರಲ್ಲ, ಆ ಹುಡುಗಿ ಹೆಸರು ಲಕ್ಷ್ಮೀದೇವಿನಂತೆ. ನಿನ್ನೂ ಬಿಟ್ಟು ಎಲ್ಲೂ ಇರಲ್ಲ ಅಂತ ಇಲ್ವ ಸುಳ್ಳು ಹೇಳಿ ಆ ಹುಡುಗಿನೂ ನಂಬಿಸಿ ನನ್ನ ಹತ್ರ ನಮ್ಮ ಮನೆಗೂ ಬಂದು ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಈಗ ಬಂದೇ ಇಲ್ಲ. ಆರೋಪಿ ವರ ರಂಗನಾಥ್ ಪರಾರಿಯಾಗಿದ್ದಾನೆ.
ಮೋಸ ಹೋಗಿರುವ ವಧು ಕುಟುಂಬದವರು ಆಗಿರುವ ನಷ್ಟ ಭರಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಮಗಳು ಸರ್ಕಾರಿ ಉದ್ಯೋಗಿಯನ್ನ ಮದುವೆಯಾದ್ರೆ ಸುಖವಾಗಿರ್ತಾಳೆ ಅನ್ನೋ ಕನಸು ನುಚ್ಚು ನೂರಾಗಿದೆ. ಒಬ್ಬ ದೊಡ್ಡ ಆಫೀಸರ್ಸ್ಗೆ ನೀನು ಹೆಣ್ಣು ಕೊಡಲ್ಲ ಅಂದರೆ ನಿನ್ನ ಮಗಳಿಗೆ ಎಂತನೇ ಕೊಡ್ತೀಯ ಅನ್ನೋ. ಆಫೀಸರ್ಸ್ ಅಲ್ಲಿ ಯಾರಾಗಲಿ ನಾವು ಯಾರಿಗೂ ಕೊಡೋಕೆ ಈಗ ಸಾಧ್ಯನೇ ಇಲ್ಲ. ನಮ್ಮ ಕೈಲಿ ದುಡ್ಡಿಲ್ಲ. 2 ಲಕ್ಷ ರೂಪಾಯಿ ನಾನು ಸಾಲ ಕೊಡ್ತೀನಿ, ಮದುವೆ ಮಾಡಿಕೊಡು. ಎಲ್ಲದಕ್ಕೂ ಉತ್ತರ ಹೇಳಬೇಕಾದ ವರಮಹಾಶಯ ನಾಪತ್ತೆಯಾಗಿದ್ದಾನೆ. ದೂರದ ಊರುಗಳಿಂದ ಆಗಮಿಸಿದ ಸಂಬಂಧಿಕರ ಮುಂದೆ ಗಂಗಮ್ಮನ ಕುಟುಂಬ ಮುಜುಗರಕ್ಕೆ ಒಳಗಾಗಿದೆ. ಸದ್ಯ ರಂಗನಾಥ್ ವಿರುದ್ಧ ವಂಚನೆಯ ದೂರು ದಾಖಲಿಸಲಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ತುಮಕೂರಿನಿಂದ ಕ್ಯಾಮರಾಮನ್ ದಯಾನಂದ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.